ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರಿನ ಸಂಪರ್ಕ ಏನೋ ಪಡೆದಿದ್ದಾರೆ. ಆದ್ರೆ ಸಂಪರ್ಕ ಪಡೆದ ದಿನದಿಂದ ಒಂದು ಹನಿ ನೀರು ಬಂದಿಲ್ಲ. ಆದ್ರೆ ಪ್ರತಿ ತಿಂಗಳು ಮಾತ್ರ ಬಿಲ್ ಗ್ಯಾರಂಟಿ ಅನ್ನೋ ಸ್ಥಿತಿ ಇದೆ. ಬೆಂಗಳೂರಿನ ಆದಿತ್ಯ ಲೇಔಟ್ ಜನರ ಪರಿಸ್ಥಿತಿ. ನೀರು ಬರ್ತಿಲ್ಲ, ಆದ್ರೆ ಬಿಲ್ ಕಟ್ಟೋದನ್ನ ಮರೆಯುವಂತಿಲ್ಲ. ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟಿಗೆ ಇದೀಗ ಆದಿತ್ಯ ಲೇಔಟ್ ಜನ ಕಂಗಾಲಾಗಿದ್ದಾರೆ. ಕಾವೇರಿ ನೀರಿನ ಸಂಪರ್ಕ ಸಿಕ್ಕರೂ ನೀರಿಗೆ ತೀವ್ರ ಬರ. ನೀರು ಬರೋದೇ ಇಲ್ಲ, ಆದ್ರೆ ಬಿಡಬ್ಲ್ಯೂಎಸ್ಎಸ್ಪಿ ಬಿಲ್ ಮಾತ್ರ ಪ್ರತಿ ತಿಂಗಳು ಚಾಚು ತಪ್ಪದೆ ಕೊಡ್ತಾ ಇದೆ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಇದೀಗ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದೆಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದ್ ತರದ ಬಿಲ್ಲು ಬರ್ತಾ ಇದೆ. ಹೌದು, ಅದು ಹೇಗೆ, ಅದಕ್ಕೆ ಬೇಸಿಸ್ ಏನು ಆ ಬಿಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀರಂತೂ ಇಲ್ಲ. ಕೊಡೋಷ್ಟು ನಾವು ದುಡ್ಡು ನಾವು ಕೊಟ್ಬಿಟ್ಟಿದೀವಿ. ನಾವು ಅವ್ರನ್ನ ಆಫೀಸ್ಗೆ ಹೋಗಿ ನಾವು ಕೇಳಿದ್ದಕ್ಕೆ ಮೀಟರ್ ರನ್ನಿಂಗ್ ಆಗ್ತಾ ಇದೆಯಂತೆ. ನನಗೆ ಗೊತ್ತಿಲ್ಲ ಸರ್. ಏನಾದ್ರು ಗಾಳಿಯಿಂದ ಏನಾದ್ರು ಆಗ್ತಾ ಇದೆಯೋ ಯಾರಿಗ್ ಗೊತ್ತು. ಆಗ್ತಿರ್ಬೋದು, ಪ್ರೆಷರ್ಗೆ ಏನಾದ್ರು ಆಗ್ತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಈ ತಿಂಗಳು 411 ಬಂದಿದೆ. ನಾವು ಕಟ್ಟಿದೀವಿ ಕೂಡ ಅದನ್ನ. ಲಾಸ್ಟ್ ಡೇಟ್ ಗಿಂತ ಮುಂಚೆ ಕಟ್ಟಿದೀವಿ. ಯಾಕಂದ್ರೆ ಆಮೇಲೆ ನೀರಿನ ಕನೆಕ್ಟ್ ನಾವು 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ನಾವಂದ್ರೆ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ. ಫೆಬ್ರವರಿ 2022ರಲ್ಲಿ ಜಲಮಂಡಳಿ ಬಿಡಬ್ಲ್ಯೂಎಸ್ಎಸ್ ಅವರು ಬರುತ್ತೆ ಅಂತ ಅವಾಗ ಕನೆಕ್ಷನ್. ಇವಾಗ ಪೈಪ್ಲೈನ್ ಆಗಿ ಎಲ್ಲಾ ಕಡೆ ನೀರು ಬರ್ತಾ ಇದೆ. ಇಲ್ಲಿ 3 ರೋಡಿಗೆ ಮಾತ್ರ ನೀರು ಬರ್ತಾ ಇಲ್ಲ. ಅದನ್ನ ಈಗ ಮೋರ್ ದೆನ್ 6 ಮಂತ್ಸ್ ಇಂದ ಅದನ್ನ ಅಲರ್ಟ್ ಮಾಡ್ತಾನೆ. ಯಾಕೆಂದ್ರೆ ಮೊದಲು ಇವಾಗ ಅಷ್ಟರೊಳಗಡೆ ಎಲ್ಲೂ ಬರ್ತಾ ಇರ್ಲಿಲ್ಲ. ಮೇನ್ MLA ಸೋಮಶೇಖರ್ ಅವರು ಆಫೀಸ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಮಾಡಿದೀವಿ, ಮಾಡಿಸ್ತೀವಿ ಅಂತಾರೆ. 10 ವರ್ಷದಿಂದ ನಮ್ಗೆ ₹1 ಕೆಲಸ ಆಗಿಲ್ಲ. 100 ಫೀಟ್ ರೋಡ್ ನೋಡಿ, ವೇಸ್ಮಿನರ್ ಫಸ್ಟ್ ಕ್ರಾಸ್ ನೋಡಿ ಬರ್ತಾರೆ. ಯಾರೋ ಒಬ್ರು ಇಂಜಿನಿಯರ್ ಲೋಕಲ್ ಅಂತ ಬರ್ತಾರೆ. ಅವರು ಇಷ್ಟ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಮಳೆ ಬಂದ್ರೆ ಒಂದು ಲಾಸ್ಟ್ ಟೈಮ್ ಮನೆ ಕಂಪ್ಲೇಂಟ್ ಇದೆ ನಮ್ದು. ಕಂಪ್ಲೇಂಟ್ ಮಾಡಿದ್ವಿ. BBMP 198 ವಾರ್ಡ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. MLA ಸೋಮಶೇಖರ್ ಅವರು ಬಿರು ಬಿಸಿಲಿನ ನಡುವೆ ನಾಳೆಯಿಂದ ಬೆಂಗಳೂರಿನಲ್ಲಿ ಮಳೆಯಾಗುವ ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಒಡಿಶಾ ಚಂಡಮಾರುತದ ಪರಿಣಾಮ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಂಭವ ಇದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ 25ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಾಳೆಯಿಂದ ಏಪ್ರಿಲ್ 4ರವರೆಗೆ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರಿನ ಸಂಪರ್ಕ ಏನೋ ಪಡೆದಿದ್ದಾರೆ. ಆದ್ರೆ ಸಂಪರ್ಕ ಪಡೆದ ದಿನದಿಂದ ಒಂದು ಹನಿ ನೀರು ಬಂದಿಲ್ಲ. ಆದ್ರೆ ಪ್ರತಿ ತಿಂಗಳು ಮಾತ್ರ ಬಿಲ್ ಗ್ಯಾರಂಟಿ ಅನ್ನೋ ಸ್ಥಿತಿ ಇದೆ. ಬೆಂಗಳೂರಿನ ಆದಿತ್ಯ ಲೇಔಟ್ ಜನರ ಪರಿಸ್ಥಿತಿ. ನೀರು ಬರ್ತಿಲ್ಲ, ಆದ್ರೆ ಬಿಲ್ ಕಟ್ಟೋದನ್ನ ಮರೆಯುವಂತಿಲ್ಲ. ಬಿಡಬ್ಲ್ಯೂಎಸ್ಎಸ್ಪಿ ಎಡವಟ್ಟಿಗೆ ಇದೀಗ ಆದಿತ್ಯ ಲೇಔಟ್ ಜನ ಕಂಗಾಲಾಗಿದ್ದಾರೆ. ಕಾವೇರಿ ನೀರಿನ ಸಂಪರ್ಕ ಸಿಕ್ಕರೂ ನೀರಿಗೆ ತೀವ್ರ ಬರ. ನೀರು ಬರೋದೇ ಇಲ್ಲ, ಆದ್ರೆ ಬಿಡಬ್ಲ್ಯೂಎಸ್ಎಸ್ಪಿ ಬಿಲ್ ಮಾತ್ರ ಪ್ರತಿ ತಿಂಗಳು ಚಾಚು ತಪ್ಪದೆ ಕೊಡ್ತಾ ಇದೆ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಇದೀಗ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದೆಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದ್ ತರದ ಬಿಲ್ಲು ಬರ್ತಾ ಇದೆ. ಹೌದು, ಅದು ಹೇಗೆ, ಅದಕ್ಕೆ ಬೇಸಿಸ್ ಏನು ಆ ಬಿಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀರಂತೂ ಇಲ್ಲ. ಕೊಡೋಷ್ಟು ನಾವು ದುಡ್ಡು ನಾವು ಕೊಟ್ಬಿಟ್ಟಿದೀವಿ. ನಾವು ಅವ್ರನ್ನ ಆಫೀಸ್ಗೆ ಹೋಗಿ ನಾವು ಕೇಳಿದ್ದಕ್ಕೆ ಮೀಟರ್ ರನ್ನಿಂಗ್ ಆಗ್ತಾ ಇದೆಯಂತೆ. ನನಗೆ ಗೊತ್ತಿಲ್ಲ ಸರ್. ಏನಾದ್ರು ಗಾಳಿಯಿಂದ ಏನಾದ್ರು ಆಗ್ತಾ ಇದೆಯೋ ಯಾರಿಗ್ ಗೊತ್ತು. ಆಗ್ತಿರ್ಬೋದು, ಪ್ರೆಷರ್ಗೆ ಏನಾದ್ರು ಆಗ್ತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಈ ತಿಂಗಳು 411 ಬಂದಿದೆ. ನಾವು ಕಟ್ಟಿದೀವಿ ಕೂಡ ಅದನ್ನ. ಲಾಸ್ಟ್ ಡೇಟ್ ಗಿಂತ ಮುಂಚೆ ಕಟ್ಟಿದೀವಿ. ಯಾಕಂದ್ರೆ ಆಮೇಲೆ ನೀರಿನ ಕನೆಕ್ಟ್ ನಾವು 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್
ಇಲ್ಲಿ ಎಲ್ಲಾ ಕಡೆನೂ ನಾವಂದ್ರೆ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ. ಫೆಬ್ರವರಿ 2022ರಲ್ಲಿ ಜಲಮಂಡಳಿ BWCS ಅವರು ಬರುತ್ತೆ ಅಂತ ಅವಾಗ ಕನೆಕ್ಷನ್. ಇವಾಗ ಪೈಪ್ಲೈನ್ ಆಗಿ ಎಲ್ಲಾ ಕಡೆ ನೀರು ಬರ್ತಾ ಇದೆ. ಇಲ್ಲಿ 3 ರೋಡಿಗೆ ಮಾತ್ರ ನೀರು ಬರ್ತಾ ಇಲ್ಲ. ಅದನ್ನ ಈಗ ಮೋರ್ ದೆನ್ 6 ಮಂತ್ಸ್ ಇಂದ ಅದನ್ನ ಅಲರ್ಟ್ ಮಾಡ್ತಾನೆ. ಯಾಕೆಂದ್ರೆ ಮೊದಲು ಇವಾಗ ಅಷ್ಟರೊಳಗಡೆ ಎಲ್ಲೂ ಬರ್ತಾ ಇರಲಿಲ್ಲ. ಮೇನ್ MLA ಸೋಮಶೇಖರ್ ಅವರು ಆಫೀಸ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಮಾಡಿದೀವಿ, ಮಾಡಿಸ್ತೀವಿ ಅಂತಾರೆ. 10 ವರ್ಷದಿಂದ ನಮ್ಗೆ ₹1 ಕೆಲಸ ಆಗಿಲ್ಲ. 100 ಫೀಟ್ ರೋಡ್ ನೋಡಿ, ರೇಷ್ಮೆನಗರ ಫಸ್ಟ್ ಕ್ರಾಸ್ ನೋಡಿ ಬರ್ತಾರೆ. ಯಾರೋ ಒಬ್ರು ಇಂಜಿನಿಯರ್ ಲೋಕಲ್ ಅಂತ ಬರ್ತಾರೆ. ಅವರು ಇಷ್ಟ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಮಳೆ ಬಂದ್ರೆ ಒಂದು ಲಾಸ್ಟ್ ಟೈಮ್ ಮನೆ ಕಂಪ್ಲೇಂಟ್ ಇದೆ ನಮ್ದು. ಕಂಪ್ಲೇಂಟ್ ಮಾಡಿದ್ವಿ. BBMP 198 ವಾರ್ಡ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. MLA ಸೋಮಶೇಖರ್ ಅವರು ಬಿರು ಬಿಸಿಲಿನ ನಡುವೆ ನಾಳೆಯಿಂದ ಬೆಂಗಳೂರಿನಲ್ಲಿ ಮಳೆಯಾಗುವ ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಒಡಿಶಾ ಚಂಡಮಾರುತದ ಪರಿಣಾಮ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಂಭವ ಇದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ 25ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಾಳೆಯಿಂದ ಏಪ್ರಿಲ್ 4ರವರೆಗೆ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರಿನ ಸಂಪರ್ಕ ಏನೋ ಪಡೆದಿದ್ದಾರೆ. ಆದ್ರೆ ಸಂಪರ್ಕ ಪಡೆದ ದಿನದಿಂದ 1 ಹನಿ ನೀರು ಬಂದಿಲ್ಲ. ಆದ್ರೆ ಪ್ರತಿ ತಿಂಗಳು ಮಾತ್ರ ಬಿಲ್ ಗ್ಯಾರಂಟಿ ಅನ್ನೋ ಸ್ಥಿತಿ ಇದೆ ಬೆಂಗಳೂರಿನ ಆದಿತ್ಯ ಲೇಔಟ್ ಜನರ ಪರಿಸ್ಥಿತಿ. ನೀರು ಬರ್ತಿಲ್ಲ, ಆದ್ರೆ ಬಿಲ್ ಕಟ್ಟೋದನ್ನ ಮರೆಯುವಂತಿಲ್ಲ. BWSSP ಎಡವಟ್ಟಿಗೆ ಇದೀಗ ಆದಿತ್ಯ ಲೇಔಟ್ ಜನ ಕಂಗಾಲಾಗಿದ್ದಾರೆ. ಕಾವೇರಿ ನೀರಿನ ಸಂಪರ್ಕ ಸಿಕ್ಕರೂ ನೀರಿಗೆ ತೀವ್ರ ಬರ. ನೀರು ಬರೋದೇ ಇಲ್ಲ, ಆದ್ರೆ BWSSP ಬಿಲ್ ಮಾತ್ರ ಪ್ರತಿ ತಿಂಗಳು ಚಾಚು ತಪ್ಪದೆ ಕೊಡ್ತಾ ಇದೆ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಇದೀಗ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವ ತರ ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ. ಹೀಗೆ ಎಷ್ಟು ಮನೆಗಳಿದೆಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದ್ ತರದ ಬಿಲ್ಲು ಬರ್ತಾ ಇದೆ. ಹೌದು, ಅದು ಹೇಗೆ ಅದಕ್ಕೆ ಬೇಸಿಸ್ ಏನು ಆ ಬಿಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀರಂತೂ ಇಲ್ಲ. ಕೊಡುವಷ್ಟು ನಾವು ಕೊಟ್ಬಿಟ್ಟಿದೀವಿ. ನಾವು ಅವ್ರನ್ನ ಆಫೀಸ್ಗೆ ಹೋಗಿ ನಾವು ಕೇಳಿದ್ದಕ್ಕೆ ಮೀಟರ್ ರನ್ನಿಂಗ್ ಆಗ್ತಾ ಇದೆಯಂತೆ. ನನಗೆ ಗೊತ್ತಿಲ್ಲ ಸರ್. ಏನಾದ್ರು ಗಾಳಿಯಿಂದ ಏನಾದ್ರು ಆಗ್ತಾ ಇದೆಯೋ ಯಾರಿಗ್ ಗೊತ್ತು.